ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಪಯುಕ್ತವಾಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ತಮ್ಮಲ್ಲಿ ನೋಡಿಬಿಟ್ಟು ನೀವು ವಿಡಿಯೋ ನೋಡೋಕ್ಕೆ ಬಂದಿದ್ದೀರಾ ಅಂದರೆ ನಿಮಗೆ ತಾಯಿ ಕಾರ್ಡ್ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದೆ. ಆ್ಯಂಡ್ ತಾಯಿ ಕಾರ್ಡ್ನ ಹೇಗೆ ಮಾಡಿಸ್ಕೋಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ, ಅಥವಾ ಅದ್ರ ಬೆನಿಫಿಟ್ಸ್ ನಿಮ್ಗೆ ಗೊತ್ತಿರಲ್ಲ ಅಂದ್ಕೊತೀನಿ. ಸೊ ಬನ್ನಿ ಇವಾಗ ತಿಳ್ಕೊಳ್ತಾ ಹೋಗೋಣ ಒಂದೊಂದಾಗೆ. ಸೊ ಫಸ್ಟು ತಾಯಿ ಕಾರ್ಡ್ನ ಯಾವಾಗ ಮಾಡಿಸ್ಬೇಕು ಆ್ಯಂಡ್ ಹೇಗೆ ಮಾಡಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟು, ಸೊ ತಾಯಿ ಕಾರ್ಡ್ನ ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾಗುತ್ತಲ್ಲ, ಸೊ ಫಸ್ಟ್ 2-3 ಮಂತ್ಸಲ್ಲಿ ನೀವು ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆ್ಯಕ್ಚುಲಿ ನಿಮಗೆ ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದರೆ ಅವರೇ ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ಕಾರಣ ನಮ್ಮೂರಲ್ಲಿ ನಮ್ಮ ಆಂಟಿ ಇದ್ದಿದ್ದು, ಅಂದರೆ ನಮ್ಮ ಆಂಟಿ ಊರು ನನ್ನ ಹಸ್ಬೆಂಡ್ ಊರು ಎರಡೂ ಒಂದೇ. ನಮ್ಮ ಮನೆಯವರೆಲ್ಲ ನಾವು ಬೆಂಗಳೂರಲ್ಲೇ ಇರೋದು. ಸೊ ನಮ್ಮ ಆಂಟಿ ನನಗೆ ಫೋನ್ ಮಾಡಿ ಹೇಳ್ತು ತಾಯಿ ಕಾರ್ಡ್ ಮಾಡಿಸ್ಬೇಕಂತೆ ಅಂತ ಅಂಗನವಾಡಿಯವ್ರು ಹೇಳಿದ್ದಾರೆ ಅಂತ. ಆ್ಯಕ್ಚುಲಿ ಇವಾಗೆಲ್ಲ ಅಂಗನವಾಡಿಯವರು, ಆಶಾ ಕಾರ್ಯಕರ್ತರೆಲ್ಲ ತುಂಬ ಫ್ರೆಂಡ್ಲಿ ನೇಚರ್ ಇರ್ತಾರೆ ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗೆಯೇ ನನಗೂ ಕೂಡ ಅವರು ಹೆಲ್ಪ್ ಮಾಡಿದ್ರು. ಅವರೇ ಕಾಲ್ ಮಾಡಿ ನನಗೆ ಹೇಳಿದ್ರು, ನೋಡು ತಾಯಿ ಕಾರ್ಡ್ ಮಾಡಿಸ್ಕೊಬೇಕು, ತಾಯಿ ಕಾರ್ಡಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಆಯಿತು ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಊರಿಗೆ ಹೋಗಿ ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೋದ್ವಿ. ನಾವು ಹೋಗಿದ್ದು ಪ್ರಾಥಮಿಕ ಸಮುದಾಯ ಭವನ ಹಚ್ಚಲಿಗೆ. ಸೊ ಪ್ರಾಥಮಿಕ ಸಮುದಾಯ ಭವನ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅಂದರೆ ಒಂದು 4-5 ಊರು ಸೇರಿ ಒಂದು ಹಾಸ್ಪಿಟಲ್ ಇರುತ್ತಲ್ವ, ಗೌರ್ಮೆಂಟ್ ಹಾಸ್ಪಿಟಲ್ಲು, ಅಲ್ಲಿ ನಿಮಗೆ ತಾಯಿ ಕಾರ್ಡ್ ಮಾಡಿಕೊಡ್ತಾರೆ. ಅಂಗನವಾಡಿಗಳಲ್ಲೂ ಕೂಡ ಮಾಡಿಕೊಡ್ತಾರೆ. ಆದರೆ ಆಶಾ ಕಾರ್ಯಕರ್ತರ ಇವಾಗ ಒಂದೊಂದು ಊರಿಗೆ ಒಂದೊಂದು ಆಶಾ ಕಾರ್ಯಕರ್ತೆ ಅಂತ ವಹಿಸಿರ್ತಾರೆ ಅಲ್ವಾ, ಸೊ ಅವರಿಂದ ನಿಮಗೆ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮೂರಲ್ಲಿರೋ ಆಶಾ ಕಾರ್ಯಕರ್ತೆ ಬಂದು ಪಂಕಜ ಮ್ಯಾಮ್ ಅಂತ, ಅವ್ರು ನನಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ನಾವು ಹಾಸ್ಪಿಟಲಿಗೆ ಹೋದ್ವಿ. ತಾಯಿ ಕಾರ್ಡ್ ಮಾಡಿಸ್ಬೇಕಾದ್ರೆ ನಮಗೆ ಏನೆಲ್ಲ ಬೇಕು ಅಂದರೆ ತಾಯಿ ಆಧಾರ್ ಕಾರ್ಡ್, ತಂದೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್. ಸೊ ರೇಷನ್ ಕಾರ್ಡಲ್ಲಿ ನಾನು ಮದುವೆ ಆಗಿ ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಗಿತ್ತು ಅಷ್ಟೇ, ಆವಾಗೆ ಕನ್ಸೀವ್ ಆದೆ. ಸೊ ನಾನಿನ್ನೂ ರೇಷನ್ ಕಾರ್ಡ್ನ ಆ್ಯಡ್ ಮಾಡಿಸಿರಲಿಲ್ಲ. ರೇಷನ್ ಕಾರ್ಡ್ಗೆ ನನ್ನ ನೇಮ್ ಇನ್ನೂ ಆ್ಯಡ್ ಆಗಿರಲಿಲ್ಲ ಹಸ್ಬೆಂಡ್ ಮನೇಲಿ. ಅದೊಂದು ಟೆನ್ಷನ್ ಇತ್ತು. ಸೊ ನಾನು ಕಾಲ್ ಮಾಡಿ ಕೇಳಿದಾಗ ಅವರು ಪರವಾಗಿಲ್ಲ, ಹಸ್ಬೆಂಡ್ ನೇಮ್ ಇದ್ದರೆ ಸಾಕು ರೇಷನ್ ಕಾರ್ಡಲ್ಲಿ ಅಂತ ಹೇಳಿದರು. ಆ್ಯಂಡ್ APL BPL ಯಾವುದೇ ಕಾರ್ಡ್ ಇದ್ರೂ ಕೂಡ ನಿಮಗೆ ತಾಯಿ ಕಾರ್ಡ್ ಮಾಡಿಕೊಡ್ತಾರೆ. ಆ್ಯಂಡ್ ತಾಯಿ ಕಾರ್ಡ್ ಮಾಡಿಕೊಡೋಕ್ಕೆ ನೀವು ಯಾವುದೇ ರೀತಿಯ ದುಡ್ಡನ್ನ ಕೊಡಬೇಕಾಗಿಲ್ಲ. ಎಷ್ಟೊಂದು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ಸೊ ಆ ದುಡ್ಡು ಕೊಟ್ಟು ಮಾಡಿಸಿ ಆ ದುಡ್ಡು ಅಲ್ಲೇ ಬರುತ್ತೆ, ಅಲ್ಲಿದಲ್ಲೇ ಆಗುತ್ತೆ ಏನಕ್ಕೆ ಅಂತ. ಆ ಥರ ಏನೂ ತಿಳ್ಕೊಬೇಡಿ. ಸೊ ಯಾವುದೋ ಒಂದು ಸ್ಕೀಮ್ ನಿಮಗೆ ಯಾರೋ ಒಬ್ಬರು ಹೇಳಿದ್ದಾರೆ ಅಂದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿ. ತಿಳ್ಕೊಳ್ದೇ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಅದರಿಂದ ಏನಿಲ್ಲ ಬಿಡು, 1,000-2,000-3,000 ಅಂತೆಲ್ಲ ಅನ್ಬೇಡಿ. ಎಷ್ಟೋ ಆದ್ರೂ ಅದು ಒಂದು ದುಡ್ಡು ಅಲ್ವಾ. ಗೌರ್ಮೆಂಟ್ನಿಂದ ಬೆನಿಫಿಟ್ಸ್ ಬರೋದನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮಗೆ ಅದು ಎಷ್ಟೋ ಅಷ್ಟು ಅನಿಸುತ್ತೆ, ಬಟ್ ಎಷ್ಟೋ ಜನಕ್ಕೆ ಅದರ ಅವಶ್ಯಕತೆ ಇರುತ್ತೆ. ಸೊ ನಿಮಗಿಲ್ಲ ಅಂದ್ರೂ ಯಾರಿಗಾದರೂ ಅವಶ್ಯಕತೆ ಇರೋರಿಗಾದರೂ ಹೆಲ್ಪ್ ಆಗುತ್ತೆ, ಹೇಳಿ ಅವರಿಗಾದರೂ. ಆ್ಯಂಡ್ ನಿಮ್ಮದು ಪ್ರೆಗ್ನೆನ್ಸಿ ಮುಂಚೆ ಏನಾದರೂ ಅಬಾರ್ಷನ್ ಆಗಿತ್ತಾ ಅದೆಲ್ಲ ಕೇಳ್ತಾರೆ. ಸೊ ಟೋಟಲ್ ನಿಮ್ಮದು ಎಲ್ಲ ಹೇಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ರಿ, ಏನು ನೀವು ಪ್ರೈವೇಟಲ್ಲಿ ತೋರಿಸ್ತಿದ್ದೀರಾ, ಎಲ್ಲ ಇನ್ಫಾರ್ಮೇಷನ್ ಅವ್ರು ತೊಗೊತಾರೆ. ಸೊ ಅದೆಲ್ಲನೂ ಕೂಡ ಅವರು ರೈಟಿಂಗಲ್ಲಿ ಬರ್ಕೊತಾರೆ, ಅವ್ರಿಗೆ ಬೇಕಾಗುತ್ತೆ ಪ್ರೂಫ್ ಅಂತ. ಸೊ ಅದೆಲ್ಲ ಆದಮೇಲೆ ಅದೆಲ್ಲ ಡೀಟೇಲ್ಸ್ ತೊಗೊಂಡು ಅಲ್ಲೂ ಕೂಡ ಒಂದು ಟೆಸ್ಟ್ ಮಾಡಿಸ್ತಾರೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನಿಗೆ. ಅದನ್ನು ಮಾಡಿಸ್ಬಿಟ್ಟು ಅವರು 1 ವಾರ ಬಿಟ್ಟು ತಾಯಿ ಕಾರ್ಡ್ ಬರುತ್ತೆ ಅಂತ ಹೇಳಿ ನಮಗೆ ಕಳಿಸಿದ್ರು. ಅದಾದಮೇಲೆ ನಾವು 1 ವಾರ ಬಿಟ್ಟು ಹೋಗಿ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು, ಅಷ್ಟರಲ್ಲಿ ನನಗೆ ಒಂದು 2 ಮಂತ್ಸ್ ಆಗಿತ್ತು. ಸೊ ನಾನು ಅಲ್ಲಿ TT ಇಂಜೆಕ್ಷನು ತೊಗೊಂಡು ತಾಯಿ ಕಾರ್ಡ್ ತೊಗೊಳೋಕ್ಕೆ ಅಂತ ಹೋದಾದ್ಮೇಲೆ ತಾಯಿ ಕಾರ್ಡ್ನ ಇಸ್ಕೊಂಡ್ವಿ. ಇಲ್ಲಿ ನೋಡಿ, ಇದು ತಾಯಿ ಕಾರ್ಡ್ ಅಂದರೆ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇದು ನನ್ನ ಫೋಟೋನ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ತಾಯಿಯ RHID ಸಂಖ್ಯೆ. ಸೊ ನೋಡಿದ್ರೆ ನಮ್ಮ ಡೀಟೇಲ್ಸ್ ಫುಲ್ ಬರುತ್ತೆ. ಸೊ ಇದು ಅದ್ರದ್ದು ಕಾರ್ಡು. ಆ್ಯಂಡ್ ಇಲ್ಲಿ ನೋಡಿ, ಮಮತಾ AS, ನಂದಿ ಸರ್ ಮತ್ತು ಹೊಂಗಾಣಿ ದುಡಿ, ಇದು ಏನಿದೆ ಇದನ್ನು ಅವ್ರು ಬರೆದಿರ್ತಾರೆ. ಮತ್ತು ತಾಯಿ ಕಾರ್ಡಿಂದ ಏನು ಬೆನಿಫಿಟ್ಸ್ ಇದೆ, ಉಪಯೋಗಗಳು ಏನು. ಸೊ ಇಲ್ಲಿ ನಾವು ತಾಯಿ ಕಾರ್ಡಿನ ಉಪಯೋಗಗಳನ್ನ 2 ಭಾಗಗಳಾಗಿ ನೋಡ್ಬೋದು. ಒಂದು, ನಿಮಗೆ ಅವರು ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾರೆ. ಸೊ ಅದು ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ 2 ಸ್ಕೀಮ್ ಇದೆ ತಾಯಿ ಕಾರ್ಡಿಂದ ಬರೋದು ನಿಮಗೆ. ಸೊ ಒಂದು ಸ್ಕೀಮ್ ಬಂದು ಜನನಿ ಸುರಕ್ಷಾ ಯೋಜನಾ ಅಂತ. ಸೊ ಜನನಿ ಸುರಕ್ಷಾ ಯೋಜನಾ ಅಡಿಯಲ್ಲಿ ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಮಾಡಿಸ್ಕೊಂಡ್ರೆ ನಿಮಗೆ ಹೆರಿಗೆ ಆದ 1-2 ದಿನಗಳಲ್ಲೇ ಅವರು 600 ಅಥವಾ 700 ರೂಪಾಯಿನ ವರ್ಗಾವಣೆ ಮಾಡ್ತಾರೆ. ಸೊ ನಾನು ಡೆಲಿವರಿ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ಲೇ, ನನ್ನ ಅಕೌಂಟಿಗೆ 600 ರೂಪೀಸ್ ಬಂದಿತ್ತು ಡೆಲಿವರಿ ಆದಮೇಲೆ. ಆ್ಯಂಡ್ ಇನ್ನೊಂದೇನು ನಿಮಗೆ ಬೆನಿಫಿಟ್ಸ್ ಇದೆ ಹಣಕಾಸಿಂದು ಅಂದರೆ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ PMSME ಅಂತ ಒಂದು ಯೋಜನೆ ಇದೆ. ಸೊ ಈ ಯೋಜನೆ ಅಡಿಯಲ್ಲಿ ನಿಮಗೆ ನಿಮ್ಮದು ಗರ್ಭಿಣಿ ಅಥವಾ
ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಅಂದರೆ ಗರ್ಭಿಣಿ ಆಗಿದ್ದಾಗ ಮತ್ತು ಡೆಲಿವರಿ ಆದಮೇಲೆ ನಿಮಗಿರುವ ಖರ್ಚುಗಳನ್ನು ಭತ್ಯೆ ಮಾಡಲು ಗೌರ್ಮೆಂಟ್ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಅಂದರೆ ಕೆಲವರಿಗೆ ತುಂಬ ಕಷ್ಟ ಇರುತ್ತೆ, ಅವ್ರು ಹಾಸ್ಪಿಟಲ್ ತೋರಿಸ್ಕೊಳ್ಳೋಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ, ಸ್ಕ್ಯಾನಿಂಗ್ ಮಾಡ್ಸೋಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅಂಥವರಿಗೆಲ್ಲ ಬೆನಿಫಿಟ್ಸ್ ಆಗಲಿ ಅಂತ ಗೌರ್ಮೆಂಟಿಂದ ಈ ಉಪಯೋಗಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾವು ಉಪಯೋಗಿಸ್ಕೋಬೇಕು. ಸೊ ಅದು ಏನಂದರೆ ನಿಮಗೆ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನ ನಿಮ್ಮ ಅಕೌಂಟಿಗೆ ವರ್ಗಾವಣೆ ಮಾಡ್ತಾರೆ. ಅವ್ರು ಆಲ್ರೆಡಿ ನಿಮ್ಮ ಪಾಸ್ಪೋರ್ಟ್ಗೆಲ್ಲ ತೊಗೊಂಡಿರ್ತಾರೆ ಆ್ಯಂಡ್ ರಿಜಿಸ್ಟರ್ ಆದಮೇಲೆ 3 ಕಂತುಗಳಲ್ಲಿ ನಿಮಗೆ ಬರುತ್ತೆ. ಸೊ ನನಗೆ ಈ ಅಮೌಂಟು ಕಂಪ್ಲೀಟಾಗಿ ಬಂದಿತ್ತು. ನನಗೆ 5,000 ರೂಪೀಸ್ ಬಂದಿತ್ತು, 2 ಕಂತುಗಳಲ್ಲಿ ಬಂದಿತ್ತು. ಒನ್ ಟೈಮು ನನಗೆ 2,000 ಬಂತು, ಅದಾದಮೇಲೆ ನನಗೆ ಡೆಲಿವರಿ ಆದಮೇಲೆ 3,000 ಅಮೌಂಟ್ ಬಂದಿತ್ತು. ಸೊ ಈ 2 ಸ್ಕೀಮಲ್ಲಿ ನಿಮಗೆ ಏನು ಸಿಗುತ್ತೆ, ಹಣಕಾಸಿನ ಸೌಲಭ್ಯ ಸಿಗುತ್ತೆ. ಒಂದು ಅಭಿಯಾನ ಅಂದರೆ PMSME. ಸೊ ಒಂದು JSY ಜನನಿ ಸುರಕ್ಷಾ ಯೋಜನಾ, ಇನ್ನೊಂದು ಬಂದು ಪ್ರಧಾನಮಂತ್ರಿ ಮಾತೃತ್ವ ಅಭಿಯಾನ, ಸುರಕ್ಷಿತ ಮಾತೃತ್ವ ಅಭಿಯಾನ ಅಲ್ವಾ. ಸೊ ಇವೆರಡು ಇದರಿಂದ ನಿಮಗೆ ಒಂದು ಹಣಕಾಸಿನ ಭತ್ಯೆ ಸಿಗುತ್ತೆ. ಒಂದು JSY ಮೂಲಕ ಡೆಲಿವರಿ ಆದ ತಕ್ಷಣ 600 ರೂಪೀಸ್ನ ನಿಮಗೆ ಕೊಡ್ತಾರೆ. ಆ್ಯಂಡ್ PMSME ಇಂದ ನಿಮಗೆ 5,000 to 6,000 ಬರುತ್ತೆ. ಅದು 3 ಕಂತುಗಳಲ್ಲಿ ಬರುತ್ತೆ. ನನಗೆ 2 ಕಂತುಗಳಲ್ಲಿ 5,000 ರೂಪೀಸ್ ಬಂದಿತ್ತು. ಅದಾದಮೇಲೆ ನಿಮಗೆ ಉಚಿತ ಸೌಲಭ್ಯ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೌಲಭ್ಯಗಳು ಸಿಗುತ್ತೆ. ಸೊ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ ನಿಮಗೆ ಅಂದರೆ ಗರ್ಭಿಣಿಯರಿಗೆ, ಸೊ ತಾಯಿಯರಿಗೆ ಏನೆಲ್ಲ ಸಿಗುತ್ತೆ ಅಂದರೆ ಉಚಿತ ಗರ್ಭಿಣಿ ಮತ್ತು ತಾಯಿಯಾದವರಿಗೆ ಉಚಿತ ಸಹಜ ಹೆರಿಗೆ ಅಂದರೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಎಲ್ಲ ಫ್ರೀ ಇರುತ್ತೆ. ಆ್ಯಂಡ್ ಸಿಸರಿನ್ ಹೆರಿಗೆಗೂ ಕೂಡ ಫ್ರೀ ಇರುತ್ತೆ. ನಮಗೆಲ್ಲ ಗೊತ್ತು, ಈವನ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿಗೇ ಬ್ಯಾಂಗ್ಳೂರಲ್ಲೆಲ್ಲ 1 ಲಕ್ಷ 2 ಲಕ್ಷ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಸಿಸರಿನ್ ಆದರೆ 3 ಲ್ಯಾಕ್ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ, ಹೌದು, ನಾನು ಒಪ್ಕೊತೀನಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ. ಬಟ್ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಹಾಗೆ ಮಾಡಲ್ಲ. ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸ್ಕೊಂಡಿದ್ದು. ನಾನು ಡೆಲಿವರಿ ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ, ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕೇರ್ ಮಾಡಿದರು. ನಾನು ಡೆಲಿವರಿ ಮಾಡಿಸಿದ್ದು ಹಾಸ್ಪಿಟಲ್ ಬಂದು ಮಿಮ್ಸ್ ಮಂಡ್ಯ. ಸೊ ಏನೆಲ್ಲ ಸಿಗುತ್ತೆ ಅಂದರೆ ಸಿಸರ್ ಮತ್ತು ಔಷಧಿಗಳು. ನಿಮ್ಗೆ ಗರ್ಭಿಣಿಯಾಗಿದ್ದಾಗ ನಿಮಗೆ ಏನು ಕ್ಯಾಲ್ಸಿಯಂ ಮತ್ತು ಏನಪ್ಪ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗಳು ಎವ್ರಿ ಮಂತ್ ಫ್ರೀಯಾಗಿ ಕೊಡ್ತಾರೆ. ಆ್ಯಂಡ್ ಹಾಸ್ಪಿಟಲಲ್ಲಿ ನಿಮಗೇನಾದರೂ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಎಲ್ಲ ಇದ್ದರೆ ಅದೆಲ್ಲ ಫ್ರೀ ಇರುತ್ತೆ. ಆ್ಯಂಡ್ 5th ಮಂತ್ ಸ್ಕ್ಯಾನು ಒಂದು ಫ್ರೀಯಾಗಿ ಮಾಡಿಕೊಡ್ತಾರೆ ನಿಮಗೆ, ಅದು ಅನಾಮಲ ಸ್ಕ್ಯಾನು. ಆ್ಯಂಡ್ ಅದನ್ನು ಮಾಡ್ಸೋಕ್ಕೆ ನೀವೇನಾದರೂ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು, ಹೈಯರ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಂದರೆ ಉಚಿತ ಆಂಬ್ಯುಲೆನ್ಸ್ ಇದು ಇರುತ್ತೆ. ಅದನ್ನು ಚಿಗುರು ಯೋಜನೆ ಅಂತ ಕರೀತಾರೆ. ನಗು ಮಗು ಆಂಬ್ಯುಲೆನ್ಸ್ ಅಂತ ಇರುತ್ತೆ. ಸೊ ಆ ಆಂಬ್ಯುಲೆನ್ಸ್ ಮುಖಾಂತರ ನಿಮ್ಮನ್ನ ಫ್ರೀಯಾಗಿ ಡ್ರಾಪ್ ಕೂಡ ಮಾಡ್ತಾರೆ. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಗೌರ್ಮೆಂಟ್ ಕೊಡ್ತಾ ಇದೆ ಅಲ್ವಾ ನಮಗೋಸ್ಕರ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ. ಸೊ ಈ ಥರ ಬೆನಿಫಿಟ್ಸ್ನ ನಾವು ತಿಳ್ಕೊಂಡು ಯೂಸ್ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವಾ. ಅದಾದಮೇಲೆ ನಮಗೆ ಇನ್ನೇನು ಸಿಗುತ್ತೆ, ರಕ್ತದ ವ್ಯವಸ್ಥೆ. ನಿಮಗೇನಾದರೂ ಡೆಲಿವರಿ ಟೈಮಲ್ಲಿ ಬ್ಲಡ್ ಕಡಿಮೆ ಇದೆ ಅಂದರೆ, ಅಥವಾ ಡೆಲಿವರಿ ಆದಮೇಲೆ ವೇವಿ ಬ್ಲಡ್ ಲಾಸ್ ಆಗಿದೆ ಅಂದರೆ, ನಿಮಗೇನಾದರೂ ಬ್ಲಡ್ ನೆಸೆಸಿಟಿ ಇದ್ದರೆ ಅಲ್ಲಿಲ್ಲ ಅಂದ್ರೂ ಬೇರೆ ಕಡೆಯಿಂದ ತರಿಸಿ ನಿಮಗೆ ಬ್ಲಡ್ನ ಕೊಡ್ತಾರೆ. ಇದು ಒಂದು ಬೆನಿಫಿಟ್ಟು ಜನನಿ ಸುರಕ್ಷಾ ಯೋಜನೆ ಅಡಿ. ಡೆಲಿವರಿ ನಂತರ ಕೂಡ ನಿಮಗೇನಾದರೂ ಪ್ರಾಬ್ಲಮ್ ಉಂಟಾದರೆ ಆವಾಗಲೂ ಕೂಡ ನಿಮಗೆ ಎಲ್ಲ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಈವನ್ ಮಗುಗೂ ಕೂಡ ಡೆಲಿವರಿ ನಂತರ ಮಗುಗೂ ಕೂಡ ಯಾವುದೇ ತೊಡಕುಗಳಿದ್ರೆ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ನನ್ನ ಮಗುಗೆ ಡಿಹೈಡ್ರೇಷನ್ ಆಗಿ 5 ಡೇಸ್ ಐಸಿಯುಲಿದ್ದ, 5 ಡೇಸು ಕೂಡ ಫ್ರೀಯಾಗಿ ಆ್ಯಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ನಾನು ನನ್ನ ಕಣ್ಮುಂದೆನೇ ನೋಡಿದ್ದೀನಿ ಐಸಿಯುಯಲ್ಲಿ ಎಷ್ಟು ನೀಟಾಗಿ ಆ್ಯಂಡ್ ಎಷ್ಟು ಎಲ್ಲ ರೀತಿ ಮೆಡಿಸಿನ್ಸ್ ಆ್ಯಂಡ್ ಡಾಕ್ಟರ್ಗಳು ಮಾತಾಡೋ ರೀತಿಯೂ ನಮಗೆ ಅರ್ಥ ಆಗುತ್ತೆ. ನನಗೆ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನನ್ನ ಮಗುನ ಚೆನ್ನಾಗಿ ಟ್ರೀಟ್ ಮಾಡಿದರು ಐಸಿಯುಯಲ್ಲಿ. ಸೊ ಇದು ಕೂಡ ಒಳ್ಳೆ ಈವನ್ ನಾನೇನಾದರೂ 5 ಡೇಸ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರೆ ICUಯಲ್ಲಿ ಎಷ್ಟು ಖರ್ಚಾಗ್ತಿತ್ತು ಅಂತ ಮಾಡ್ತಿರ್ಲಿಲ್ಲ ಅಂತಲ್ಲ. ಸೊ ಅಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ, ಯೂಸ್ ಮಾಡ್ಕೊಬೋದಲ್ವಾ ಅಂತ ನನ್ನ ಅನಿಸಿಕೆ. ಸೊ ಉಚಿತ ಆಹಾರ 3 ದಿನ ಅಂದರೆ ನಾರ್ಮಲ್ ಡೆಲಿವರಿ ಆಗಿ 3 ದಿನ ನೀವು ಅಲ್ಲೇ ಇರ್ಬೋದು. ಆವಾಗ ನಿಮಗೆ ಉಚಿತ ಆಹಾರ ಕೊಡ್ತಾರೆ. ಆ್ಯಂಡ್ ಸಿಸರಿನ್ ಆದರೆ 5 ಡೇಸು ನಿಮಗೆ ಉಚಿತ ಆಹಾರವನ್ನು ಕೊಡ್ತಾರೆ. ಸೊ ಯಾವುದೇ ರೀತಿ ಫೀಸ್ ಇರಲ್ಲ ನಿಮಗೆ. ಆ್ಯಂಡ್ ಮನೆಯಿಂದ ಆಸ್ಪತ್ರೆಯಿಂದ ಮನೆಗೆ ನಿಮಗೆ ಫ್ರೀಯಾಗಿ ಆ್ಯಂಬುಲೆನ್ಸ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ನಮಗೂ ಆಶಾ ಕಾರ್ಯಕರ್ತೆಯವರು ಹೇಳಿದರು, ನೀವೇನಾದರೂ ಹೋಗಬೇಕು ಅಂದರೆ ಕಾಲ್ ಮಾಡಿ, ನಿಮಗೆ ಹೊಟ್ಟೆ ನೋವು ಏನಾದರೂ ಬಂದರೆ ನಮಗೆ ಹೇಳಿ, ನಾವು ಉಚಿತ ಆಂಬ್ಯುಲೆನ್ಸ್ ಕೊಡಿಸ್ತೀವಿ ಆ್ಯಂಡ್ ನಾವು ಕೂಡ ಒಬ್ಬರು ಬರ್ತೀವಿ ಅಂತ. ಸೊ ಆಶಾ ಕಾರ್ಯಕರ್ತೆಯರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ತುಂಬ ಹೆಲ್ಪಿಂಗ್ ಇದ್ದಾರೆ. ತುಂಬ ಅವಾಗವಾಗ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಳ್ಳೋರು, ಹೇಗಿದೆ, ಪೇಯ್ನ್ ಏನಾದರೂ ಬರ್ತಿದೆಯಾ ಅಂತೆಲ್ಲ. ಆ್ಯಂಡ್ ಮಗು ಆದಮೇಲೂ ಕೂಡ ಅಷ್ಟೇ, ಮಗು ಹೇಗಿದೆ, ಮಗು ಆರೋಗ್ಯ ಚೆನ್ನಾಗಿದೆಯಲ್ಲ ಅಂತ
ಅಂತ ವಿಚಾರಿಸ್ಕೊತಾ ಇದ್ರು. ಶಿಶುವಿಗೆ 1 ವರ್ಷ ತನಕ ನಿಮಗೆ ಉಚಿತ ಚಿಕಿತ್ಸೆ ಕೊಡ್ತಾರೆ. ಯಾವುದೇ ರೀತಿಯ ಹಾಸ್ಪಿಟ್ಲ್ಗಳಲ್ಲಿ 1 ವರ್ಷದ ತನಕ ಜನನಿ ಸುರಕ್ಷಾ ಯೋಜನೆಯಡಿ ಮಗುಗೂ ಕೂಡ 1 ವರ್ಷದ ತನಕ ಉಚಿತ ತಪಾಸಣೆ ಕೊಡ್ತಾರೆ. ಸೊ ನನ್ನ ಮಗುನೂ ಅಷ್ಟೇ, ನಾವು ಆಲ್ಮೋಸ್ಟ್ ಫಸ್ಟ್ ಮಂತು ಮತ್ತು 3rd ಮಂತು 6 ಮಂತು ನೆಕ್ಸ್ಟ್ 1 ಇಯರಿಗೆ ಹೋಗಬೇಕು. ಇವಾಗ ಅವನಿಗೆ 8 ಮಂತ್ ಇದೆ. ಸೊ ಫ್ರೀ ಚೆಕಪ್ ಮಾಡ್ತಾರೆ, ಅದು ವೆಯ್ಟು ಎಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಸೌಲಭ್ಯ ಇರುತ್ತೆ ಅಂದರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಯೋಜನೆಯಡಿ PMS ಯೋಜನೆ ಅಡಿ 4 ರಿಂದ 9 ತಿಂಗಳಿನ ಒಳಗಿನ ಎಲ್ಲ ಗರ್ಭಿಣಿಯರಿಗೆ ಇವಾಗ 1 ತಿಂಗಳಿಗೆ ಒಂದು ಚೆಕಪ್ ಇರುತ್ತೆ. ಅದು ಪ್ರತಿ ತಿಂಗಳು 9ನೇ ತಾರೀಕಂದು ಚೆಕಪ್ ಇರುತ್ತೆ. ಸೊ PMS ಐಡಿಯಲ್ಲಿ ಎಲ್ಲ ರೀತಿಯ ಗರ್ಭಿಣಿಯರಿಗೆ 4 ರಿಂದ 9ನೇ ತಿಂಗಳವರೆಗೆ ತಿಂಗಳಿಗೆ ಒಂದು ಚೆಕಪ್ ಮಾಡ್ತಾರೆ. ಅದು ಎವ್ರಿ ಮಂತ್ 9ನೇ ತಾರೀಕು ಮಾಡ್ತಾರೆ. ಸೊ ಈ ಬೆನಿಫಿಟ್ಸ್ನು ನೀವು ತೊಗೊಬೋದು. ಅದಾದಮೇಲೆ ನಿಮಗೆ ಈ PMS ಯೋಜನೆ ಅಡಿಯಲ್ಲಿ ಸೊ ಯಾವುದಾದ್ರೂ ತೊಡಕಿನ ಗರ್ಭಧಾರಣೆ ಇದ್ದರೆ ಮೀನ್ಸ್ ರಿಸ್ಕಿ ಪ್ರೆಗ್ನೆನ್ಸಿ ಇದ್ದರೆ ನಿಮಗೆ ಅವ್ರಿಗೂ ಕೂಡ ಎವ್ರಿ ಮಂತು ಒಂದು ಚೆಕಪ್ ಇರುತ್ತೆ. ಅದು ಪ್ರತಿ ತಿಂಗಳು 24ನೇ ತಾರೀಕು ಇರುತ್ತೆ. ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ತಾಯಿ ಕಾರ್ಡ್ ಯಾರಿಗಿರುತ್ತೆ ಅವರಿಗೆ 2 TT ಇಂಜೆಕ್ಷನ್ ಮಾಡ್ತಾರೆ. ಸೊ ಅದು ಎವ್ರಿ ಥರ್ಸ್ಡೇ, ಯಾವುದಾದ್ರೂ ಥರ್ಸ್ಡೇ ಹೋಗಿ ನೀವು ಇಂಜೆಕ್ಷನ್ ಮಾಡಿಸ್ಕೊಬೇಕು. ಈವನ್ ಮಕ್ಕಳಿಗೆ ನೀವು ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೂ ಕೂಡ ಯಾವಾಗೂ ಥರ್ಸ್ಡೇನೇ ಮಾಡೋದು ಅವರು. ಭತ್ಯೆ ಮತ್ತು ಉಚಿತ ಸೌಲಭ್ಯಗಳ ಬಗ್ಗೆ ನಾನು ನಿಮಗೆ ಹೇಳಿದೆ. ಸೊ ಅದಾದಮೇಲೆ ತಾಯಿ ಕಾರ್ಡಲ್ಲಿ ಯಾವ ರೀತಿ ವಿವರಗಳನ್ನ ನೀವು ಫಿಲ್ ಮಾಡಬೇಕು ಇದು ನೋಡಿ ಇಲ್ಲಿ ಈ ಥರ. ಸೊ ಇಲ್ಲಿ ನೋಡಿ, ಸೊ ನಿಮ್ಮ ನೇಮ್ ಬರಿಬೇಕು, ಆ್ಯಂಡ್ ನಿಮ್ಮದು ವಯಸ್ಸು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹಸ್ಬೆಂಡ್ ನೇಮು, ಅವ್ರದ್ದು ವಯಸ್ಸು, ಮತ್ತು ನಮ್ಮದು ವಿಳಾಸ ಏನಿದೆ, ನಿಮ್ಮದು ಊರು ವಿಳಾಸ ಎಲ್ಲ ಕೊಡಬೇಕು ಅವರಿಗೆ. ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಅವ್ರು ಬರ್ಕೊತಾರೆ. ಮತ್ತು ನಿಮ್ಮದು ಫಸ್ಟ್ ಪ್ರೆಗ್ನೆನ್ಸಿನ ಏನು, LMP ಡೇಟ್ ಏನಿದೆ, ಆ್ಯಂಡ್ ಹೆರಿಗೆದು ನಿರೀಕ್ಷಿತ ಡೇಟು ಅದೆಲ್ಲ ಬರೆದಿರ್ತಾರೆ. ಆ್ಯಂಡ್ ಇವರಿಗೆ ಯಾವುದು ಅರ್ಹತೆ ಇದೆಯಾ, ಇದು ಮೀನ್ಸ್ ಯಾವ ಸ್ಕೀಮ್ ಇದೆ ಅದನ್ನೆಲ್ಲ ಟಿಕ್ ಮಾಡಿರ್ತಾರೆ. ಆ್ಯಂಡ್ ಆಶಾ ಕಾರ್ಯಕರ್ತೆಯರ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತಾರೆ. ಸೊ ನಂದು ಆಶಾ ಕಾರ್ಯಕರ್ತೆ ಬಂದು ಪಂಕಜ ಮ್ಯಾಮ್ ಅಂತ, ಅವ್ರ ನಂಬರ್ನ ನಮ್ಮ ಜೊತೆ ಶೇರ್ ಮಾಡಿದರು. ನಮ್ಮ ನಂಬರ್ನು ಕೂಡ ಅವ್ರು ತೊಗೊಂಡಿರ್ತಾರೆ. ಸೊ ನೋಡಿ, ವಿಡಿಯೋ ಮಾಡ್ತಾ ಇದ್ದೆ ಮಲಗಿದ್ದ ಅಂತ ನೋಡಿ ಎದ್ದೇ ಬಿಟ್ಟ ಇವನು. ಸೊ ಓಕೆ, ಕಂಟಿನ್ಯೂ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಪಾಪ ಸುಮ್ಮನೆ ಕುತ್ಕೊಬೇಕು ಆಯಿತಾ. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ಬಂದುಬಿಟ್ಟು ನಿಮ್ಮದು ಗರ್ಭಧಾರಣೆ ಸಮಯದಲ್ಲಿ ವೈದ್ಯಕೀಯ ತಪಾಸಣೆ ಅಂದರೆ ಎವ್ರಿ ಮಂತ್ ಚೆಕಪ್ ನೀವು ಮಾಡಿಸ್ಕೊಂಡಿರ್ಬೇಕು. ಇದಂತೂ ತುಂಬ ಇಂಪಾರ್ಟೆಂಟ್. ನೀವೇನಾದರೂ ಬೇರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆದರೆ ಅವ್ರು ಮೇಯ್ನಾಗಿ ಕೇಳೋದು ತಾಯಿ ಕಾರ್ಡ್ನ. ಅವ್ರ ತಾಯಿ ಕಾರ್ಡ್ನ ಕೇಳಿದಾಗ ಅವ್ರು ಚೆಕಪ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 4 ಚೆಕಪ್ಸ್ ಆದರೂ ನೀವು ಮಾಡಬೇಕು. ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ನಾವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊತಿದ್ವಿ. ಬಟ್ ನಾನು ಒಂದು 4 ಸರಿ ಬಂದು ಚೆಕಪ್ ಮಾಡಿಸಿದ್ದೆ. 1-2 ಸರಿ TT ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಬಂದಾಗ ಚೆಕಪ್ ಮಾಡಿಸಿದ್ದೆ. ಆ್ಯಂಡ್ ಇನ್ನೊಂದು ಸರಿ ಬಂದು ಕೂಡ ಚೆಕಪ್ ಮಾಡಿಸಿದ್ದೆ. ಸೊ ಅದೆಲ್ಲ ಇಲ್ಲಿ ಎಂಟ್ರಿ ಮಾಡ್ತಾರೆ. ನಿಮ್ಮದು ಬ್ಲಡ್ ಟೆಸ್ಟ್ ಇದೆ, ಆ್ಯಂಡ್ ಬೇರೆ ಏನಾದರೂ ಇದೆಯಾ, ಏನಿದೆ ನಿಮ್ಮದು HIV ಟೆಸ್ಟು, ಎಲ್ಲ ಟೆಸ್ಟು ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಮಾಡ್ತಾರೆ. ಸೊ ನಾನು ಪ್ರೈವೇಟಲ್ಲೂ ಎಲ್ಲ ಮಾಡಿಸಿದ್ದೆ. ಬಟ್ ಇಲ್ಲಿ ಬಂದಾಗ ಅವ್ರು ಚೆಕಪ್ ಮಾಡಿದರು. ಇಲ್ಲಿ ಚೆಕಪ್ ಮಾಡಿ ಎಂಟ್ರಿ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಬೇರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ಕೊತೀರಾ ಅಂದರೆ ಅವರು ತಾಯಿ ಕಾರ್ಡ್ನ ಕೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಈ ತಾಯಿ ಕಾರ್ಡ್ ತುಂಬ ನಿಮಗೆ ಎಲ್ಲ ಉಪಯುಕ್ತವಾದ ಮಾಹಿತಿಗಳನ್ನೇ ನೀಡಿದ್ದಾರೆ. ಯಾರಿಗಾದರೂ ಇದ್ರ PDF ಬೇಕಂದರೆ ಕೇಳಿ, ನಾನು ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಗರ್ಭಿಣಿಯರ ಆರೈಕೆ ಹೇಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಿಮಗೆ ತುರ್ತಾಗಿ ಏನಾದರೂ ಎಮರ್ಜೆನ್ಸಿ ಮನೆಯಲ್ಲೇ ತುಂಬ ಹೊಟ್ಟೆ ನೋವೆಲ್ಲಾದರೂ ಬಂತು ಅಂದರೆ ಅವಾಗ ಏನು ಮಾಡಬೇಕು ಅಂತೆಲ್ಲ ನಿಮಗೆ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮನೆಯಲ್ಲೇ ಹೆರಿಗೆ ಆಗೋ ಸಂದರ್ಭ ಏನಾದರೂ ಬಂದರೆ ನೀವು ಯಾವ ರೀತಿ ಮಾಡ್ಕೊಬೇಕು ಅಂತ ಕೂಡ ಇದರಲ್ಲಿ ಬರೆದಿದ್ದಾರೆ. ಆ್ಯಂಡ್ ಆಫ್ಟರ್ ಡೆಲಿವರಿ ನೀವು ಪ್ಲ್ಯಾನಿಂಗ್ ಮಾಡ್ಕೊಬೇಕು ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗು ಏನೇನೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ಏನೇನು ಅಳವಡಿಸ್ಕೊಬೋದು ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ಹೆಲ್ಪ್ಫುಲ್ಲು. ಆ್ಯಂಡ್ ಇಲ್ಲಿ ನೋಡಿ, ತಪಾಸಣೆ ಇದು ಬಂದು ನಿಮಗೆ ಪ್ರಸವದ ವಿವರ ಅಂದರೆ ಡೆಲಿವರಿ ಆದಮೇಲೆ ಕಾರ್ಯಕರ್ತೆ ಬಂದು ಬರ್ಕೊತಾರೆ. ಕೆಲವರು ಸುಮ್ಮನೆ ಬರೆದ್ಬಿಡ್ತಾರೆ, ನೀವು ಅದನ್ನ ಗಮನಿಸಬೇಕು. ಅವರು ಕೆಲವೊಂದನ್ನು ಇಲ್ಲ ಹೌದು ಅದನ್ನೆಲ್ಲ ಒನ್ ಟೈಮ್ ಬಂದು ನೀಟಾಗಿ ಕೇಳ್ಕೊತಾರೆ. ನೆಕ್ಸ್ಟ್ ಟೈಮ್ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ. ನಾನು ಅವರಿಗೆ ಬೈದೆ ಆ್ಯಕ್ಚುಲಿ. ಸೊ ನೀವು ಆ ಥರ ಮಾಡಬಾರ್ದು. ಪ್ರತಿ ಟೈಮು ಚೇಂಜ್ ಆಗಿರುತ್ತೆ. ನೀವು ಲಾಸ್ಟ್ ವೀಕ್ ಹೇಳಿರೋದು ಈ ರೀತಿ ಬೇರೆ ಆಗಿರ್ಬೋದು. ಮಗುದು ಕೂಡ ತೂಕ ಅದೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಎಷ್ಟು ಟೈಮು ಮೋಷನ್ ಮಾಡ್ತಾನೆ, ಎಷ್ಟು ಟೈಮು ಯೂರಿನ್ ಮಾಡ್ತಾನೆ, ಅದೆಲ್ಲ ರಫಾಗಿ ಅವರೇ ಬರ್ಕೊಂಡ್ಬಿಡ್ತಾರೆ. ಸೊ ಅದನ್ನೆಲ್ಲ ನೀವು ಗಮನಿಸಬೇಕು. ಸೊ ಅವರು ಏನಂದರೆ ಬಿಡು ಏನಾಗುತ್ತೆ ಅಂತ ಬರ್ಕೊತಾರೆ. ಸೊ ನೀವು ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಿ ಅಂತ ಅವ್ರಿಗೆ ಹೇಳಬೇಕು. ನಾನು ಹೇಳಿದೆ, ಅದಾದಮೇಲೆ ಅವರು ರೆಗ್ಯುಲರ್ ಆಗಿ ಬಂದಾಗ ಬರ್ಕೊತಾ ಇದ್ರು. ಸೊ ನೀವು ಕೂಡ ನೀವು ಹೇಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸುಮ್ಮನಿರು 2 ನಿಮಿಷ.
ಸೊ ಅದಾದಮೇಲೆ ನಿಮಗೆ ಏನೇನೆಲ್ಲ BP ಎಷ್ಟಿದೆ, ಏನಿದೆ, ನಾರ್ಮಲ್ ಆಗಿದೆಯಾ, ಗಾಯ ವಾಸಿ ಆಗಿದೆಯಾ, ಸಿಸರಿನ್ ಆಗಿದ್ರೆ ಅದೆಲ್ಲ ಕೂಡ ಅವರು ಕೇಳಿ ಬರ್ಕೊತಾರೆ. ಆ್ಯಂಡ್ ಇಲ್ಲಿ ಮಗುವಿನ ತೂಕ ಎಷ್ಟಿತ್ತು, ಎಷ್ಟು ದಿನಕ್ಕೆ ಹಾಸ್ಪಿಟ್ಲಲ್ಲಿಂದ ಡಿಸ್ಚಾರ್ಜ್ ಆದರು, ಗಂಡ ಹೆಣ್ಣ, ಇದೆಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಬರ್ಕೊಂಡಿರ್ತಾರೆ. ಅದಾದಮೇಲೆ ನಿಮಗೆ ಇದೆಲ್ಲ ಕೂಡ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಅಂತ ಇದೆ. ಸೊ ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದೇ. ಆ್ಯಂಡ್ ಮಗುವಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೆ ಏನಾಗುತ್ತೆ ಅದೆಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನ್ಯೂಮೋನಿಯಾ ಮತ್ತು ಇದು ಮತ್ತು ಮಗುವಿಗೆನ ಯಾವ ರೀತಿ ಕೇರ್ ಮಾಡಬೇಕು ಪೇರೆಂಟ್ಸ್, ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲನೂ ತುಂಬ ನೀಟಾಗಿ ಕೊಟ್ಟಿದ್ದಾರೆ ತಾಯಿ ಕಾರ್ಡಲ್ಲಿ. ಇದೆಲ್ಲ ನಾವು ತಿಳ್ಕೊಬೇಕಾಗಿರೋದು. ನಾನು ಇದನ್ನು ತುಂಬ ತಿಳ್ಕೊಂಡಿದ್ದೀನಿ. ಸೊ ತಾಯಿ ಕಾರ್ಡ್ ಮಾಡಿಸ್ಕೊಂಡು ಸುಮ್ಮನೆ ಮನೇಲಿ ಇಟ್ಕೊಳ್ಳಬೇಡಿ. ಸೊ ಇದೆಲ್ಲಾನು ಯಾವಾಗಾದರೂ ಫ್ರೀ ಇದ್ದಾಗ ಓದಿ, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇಲ್ಲಿ ನೋಡಿ ನನ್ನ ಮಗ ಹೇಳ್ತಾ ಇದ್ದೀನಿ, ಹೌದು ಬೆನಿಫಿಟ್ಸ್ ಇದೆ ಓದಿ ಅಂತ. ಸೊ ತುಂಬ ಪೋಷಕರಿಗೆ ಸಲಹೆ ಕೊಟ್ಟಿದ್ದಾರೆ. ಮಗು ಯಾವ ರೀತಿ ಸಿಂಪ್ಟಮ್ಸಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಯಾವ ರೀತಿ ಚಟುವಟಿಕೆಗಳನ್ನ ಮಕ್ಕಳಿಗೆ ಕೊಡಬೇಕು ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ತುಂಬ ಹೆಲ್ಪ್ಫುಲ್ ಆ್ಯಕ್ಚುಲಿ. ಇದೆಲ್ಲ ಕೂಡ ನೀವು ಫ್ರೀ ಇದ್ದಾಗ ತಾಯಿ ಕಾರ್ಡ್ ಯಾರ ಹತ್ರ ಇದೆ ಅವರು ಓದ್ಬೋದು. ಯಾರಿಗತ್ರನಾದರೂ ಇಲ್ಲ ನಾವು ನೋಡಬೇಕು ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ PDF ಮುಖಾಂತರ. ಸೊ ಇಲ್ಲೆಲ್ಲ ಮಗುವಿಂದು ಗ್ರೋತು ಯಾವ ರೀತಿ ಆಗ್ತಿದೆ ಎವ್ರಿ ಮಂತು ಅದೆಲ್ಲ ಬರೆದಿರ್ತಾರೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕೊನೆಯಲ್ಲಿ ಲಸಿಕಾ ಕಾರ್ಯಕ್ರಮ ಇದೆ. ಸೊ ಇಲ್ಲೊಂದು ಪೇಜ್ ಬರೆದಿದ್ದಾರೆ. ಇದು ಏನಂದರೆ ಡಿಸ್ಚಾರ್ಜ್ ಸಮ್ಮರಿ. ಸೊ ಡಿಸ್ಚಾರ್ಜ್ ಮಾಡಿದಾಗ ನಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ನಮ್ಮದು ಡಿಸ್ಚಾರ್ಜ್ ಆದಾಗ ಮಗುವಿಂದು ಏಟು ನಮ್ದು ಏನಿತ್ತೆ ಆರೋಗ್ಯ, ನಮಗೆ ಆಯಿತಾ ಬ್ಲಡ್ ಎಷ್ಟಿದೆ ಅದೆಲ್ಲ ಬರ್ಕೊಟ್ಟಿರ್ತಾರೆ. ಅದರಲ್ಲಿ ಡಿಸ್ಚಾರ್ಜ್ ಸಮ್ಮರಿ ಅದು ನನ್ನ ಹತ್ರ ಇದೆ. ಸೊ ಅದನ್ನು ನಾನು ಡೆಲಿವರಿ ವ್ಲಾಗಲ್ಲಿ ತೋರಿಸ್ತೀನಿ. ಅದನ್ನು ಇಲ್ಲಿ ಹರಿದ್ಬಿಟ್ಟಿದ್ದಾರೆ ಡಿಸ್ಚಾರ್ಜ್ ಸಮ್ಮರಿನ. ಸೊ ಅದಾದಮೇಲೆ ಇದು ಲಸಿಕಾ ಕಾರ್ಯಕ್ರಮ. ಸೊ ಎವ್ರಿ ಮಂತು ಮಗುವಿಗೆ ಎವ್ರಿ ಮಂತ್ ಆಗ್ತಲ್ಲ ಅಲ್ವಾ, ಫಸ್ಟು 1.5 ಮಂತು, ಆಮೇಲೆ 2.5 ಮಂತು, 3.5 ಮಂತು. ಅದು ನನಗೆ ಇವಾಗ ನೋಡಿ ಇಷ್ಟು ತಿಂಗಳು ಜನನ ಮಾಡಿದಾಗ ಇಂಜೆಕ್ಷನ್ ಹಾಕಿರ್ತಾರೆ. ಅದಾದಮೇಲೆ ಇಷ್ಟು ಒಟ್ಟು ಟೋಟಲು 4 ಇಂಜೆಕ್ಷನ್ಸ್ ಆಗಿದೆ ಪಾಪುಗೆ. ಸೊ ಆ ಇಂಜೆಕ್ಷನ್ ಬಗ್ಗೆನೂ ನಿಮಗೆ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೊಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಮಂತಿಗೆ ಒಂದು ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿದೆ. ಆ 9 ಮಂತ್ ವ್ಯಾಕ್ಸಿನು ಎಲ್ಲ ಜಿಲ್ಲೆಗಳಲ್ಲೂ ಲಭ್ಯವಿರಲ್ಲ. ಕೆಲವು ಆಯ್ಕೆ ಮಾಡಿದ ಜಿಲ್ಲೆಗಳಲ್ಲಷ್ಟೇ ಲಭ್ಯ ಇರುತ್ತೆ. ಸೊ ನೋಡಿ ವಿಚಾರಿಸಿ ಅಲ್ಲಿಗೆ ಹೋಗಿ ಹಾಕ್ಸ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ನಿಮಗೆ ಏನೇನು ಎಲ್ಲ ತುಂಬ ರೀತಿ ಬೆನಿಫಿಟ್ಸು ಇಲ್ಲಿ ಯೋಜನೆಗಳು ನಾನು ಆವಾಗೇ ಹೇಳಿದಾಗೆ ಪ್ರಧಾನಮಂತ್ರಿ ಸುರಕ್ಷಾ ಜನನಿ ಯೋಜನೆ ಇದೆ, ಜನನಿ ಸುರಕ್ಷಾ ಯೋಜನೆ, ಮಾತೃವಂದನಾ ಯೋಜನೆ. ಸೊ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಇದೆಲ್ಲ ಬೆನಿಫಿಟ್ಸ್ದು ಏನೇನಿದೆ ಇದೆಲ್ಲ ಡೀಟೇಲ್ಸು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆರೋಗ್ಯ ಸಂಸ್ಥೆಗಳಲ್ಲಿ ಹೆರಿಗೆ ಮಾಡಿಸ್ಕೊಬೇಕಂದ್ರೆ ನೀವು ಏನು ಮಾಡ್ಕೊಬೇಕು, ಎಲ್ಲಿಗೆ ಹೋದರೆ ಬೆಟರ್, ಅದೆಲ್ಲ ನಿಮಗೆ ಇದೆ. ಮತ್ತು BP ಹೆಚ್ಚಾದರೆ ಏನೇನಿದೆ. ಸೊ ಇಷ್ಟು ಯೋಜನೆಗಳ ಬಗ್ಗೆ ಅವ್ರು ಕೊಟ್ಟಿದ್ದಾರೆ. ಐ ಕಾರ್ಡ್ ಮಾಡಿಸಿರೋದ್ರಿಂದ ಅಂಗನವಾಡಿಯಲ್ಲೂ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಅದೇನಂದರೆ ಅಂಗನವಾಡಿಯಲ್ಲಿ ನಿಮಗೆ ಗರ್ಭಿಣಿ ಆಗಿದ್ದಾಗ ಮತ್ತು ಹೆರಿಗೆ ನಂತರ ಮಧ್ಯಾಹ್ನದ ಬಿಸಿ ಊಟಗಳನ್ನ ಕೊಡ್ತಾರೆ. ಆ್ಯಂಡ್ ಪೌಷ್ಟಿಕ ಆಹಾರ ಇದಾಗಿರುತ್ತೆ. ಯಾವುದೇ ರೀತಿ ಒಂದು ಪಲ್ಯ, ಸೊಪ್ಪು ಮತ್ತು ಮೊಟ್ಟೆ ಮತ್ತು ಹಾಲು ಕೊಡ್ತಾರೆ. ಸೊ ನಾವು ಪಥ್ಯದಲ್ಲಿರಿಸ್ತಾರೆ ನಮ್ಮ ಮನೆಯಲ್ಲೆಲ್ಲ. ಸೊ ನಾವು ಇಸ್ಕೊಂಡಿಲ್ಲ, ಬಟ್ ಅವರು ನಮಗೆ ಮೊಟ್ಟೆಗಳನ್ನ ಕೊಟ್ಟಿದ್ರು ಎವ್ರಿ ಮಂತ್. ರಜಾ ದಿನಗಳನ್ನ ಬಿಟ್ಟು ಬೇರೆ ದಿನದ್ದು ಅಲ್ಲೋಗಿ ನಾವು ತಿಂದೇ ಇರೋ ಕಾರಣ ಹಸಿ ಮೊಟ್ಟೆಗಳನ್ನೇ ಕೊಟ್ಟಿದ್ರು ಅದನ್ನು. ಆ್ಯಂಡ್ ತಾಯಿ ಕಾರ್ಡು ನಿಮಗೆ ಇದ್ದರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಸೊ 9 ತಿಂಗಳು ಕೂಡ ನಿಮಗೆ ಉಚಿತ ಔಷಧಿಗಳು ಸಿಗುತ್ತೆ. ಆ್ಯಂಡ್ ನಿಮಗೆ ಹೆರಿಗೆ ಉಚಿತ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಬ್ಲಡ್ ಬೇಕಂದರೆ ಬ್ಲಡ್ ಕೊಡ್ತಾರೆ. 5ನೇ ತಿಂಗಳು ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸೊ ತಾಯಿ ಕಾರ್ಡಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ನಾವ್ಯಾಕೆ ತಾಯಿ ಕಾರ್ಡ್ ಮಾಡಿಸ್ಕೊಬಾರ್ದು. ಸೊ ಒಂದು ಸ್ಟೆಪ್ ಹೋಗಿ ಒಂದಿನ ಥರ್ಸ್ಡೇ ನಾವು ರಜಾ ಹಾಕಬೇಕು ಅಂತೆಲ್ಲ ಯೋಚನೆ ಮಾಡಬೇಡಿ. ಏನೇನಕ್ಕೋ ರಜಾ ಹಾಕಿ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ನಮಗಿರೋ ಬೆನಿಫಿಟ್ಸ್ನ ನಾವು ಯೂಸ್ ಮಾಡ್ಕೊಬೇಕಲ್ವಾ. ಎಷ್ಟೊಂದು ಸರಿ ನಾವು ಗೌರ್ಮೆಂಟ್ಗೆ ಬೈತಾ ಇರ್ತೀವಿ, ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ, ನಮಗೇನು ಬೆನಿಫಿಟ್ಸ್ ಇಲ್ಲ. ಇರೋ ಬೆನಿಫಿಟ್ಸ್ನ ನಾವು ಯೂಸ್ ಮಾಡ್ಕೊಂಡೇ ಅವ್ರಿಗೆ ಬೈದರೆ ಏನು ಪ್ರಯೋಜನ ಅಲ್ವಾ. ಸೊ ಈ ರೀತಿಯಾಗಿ ತಾಯಿ ಕಾರ್ಡು ಯಾರ ಹತ್ರ ಇಲ್ಲ ಅವರು ಮಾಡಿಸ್ಕೊಳ್ಳಿ. ಸೊ ಇದರಿಂದ ಇರೋ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಈ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.